MDH ಚನಾ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ಯುದ್ಧ ಯುದ್ಧ ಅಂತ ಹಪಹಪಿಸ್ತಾ ಇದ್ದ ಪಾಕಿಸ್ತಾನ ಭಾರತದ ಹೊಡೆತಕ್ಕೆ ನಲುಗಿ ಹೋಗಿದೆ. ನಮ್ಮ ಪಾಡಿಗೆ ನಮ್ಮನ್ನ ಬಿಟ್ಬಿಡಿ ಅಂತ ಅವಲತ್ತುಕೊಂಡಿದೆ. ಮಧ್ಯಪ್ರವೇಶಿಸಿದ ಅಮೆರಿಕ ಎರಡೂ ದೇಶಗಳ ನಡುವೆ ಸಂಧಾನ ಮಾಡಿ ಕದನಕ್ಕೆ ಅಲ್ಪ ವಿರಾಮ ಘೋಷಿಸಿದೆ. ಈ ಸುದ್ದಿಗಳನ್ನು ನೋಡೋಣ. ಕದನ ವಿರಾಮ ನ್ಯೂಸ್ ಟಾಪ್ 9 ನಲ್ಲಿ. ಯುದ್ಧ ಅಂತ ಕಾಲ್ಕೆರೆದು ಭಾರತವನ್ನ ಕೆಣಕಿದ್ದ ಪಾಕಿಸ್ತಾನ ಇಂಡಿಯನ್ ಆರ್ಮಿಯ ಗರ್ಜನೆ ನೋಡಿ ಬೆವತು ಹೋಗಿದೆ. ಭಾರತದ ಏರ್ ಸ್ಟ್ರೈಕ್ ನೋಡಿ ಪತರಗೊಟ್ಟಿದೆ. ಭಾರತ ಎದುರು ಹಾಕಿಕೊಂಡ್ರೆ ನಮಗೆ ಉಳಿಗಾಲವಿಲ್ಲ ಅನ್ನೋದನ್ನ ಅರಿತ ಪಾಕಿಸ್ತಾನ ಕೊನೆಗೂ ಭಾರತದ ಮುಂದೆ ಮಂಡಿಯೂರಿದೆ. ಕದನ ವಿರಾಮಕ್ಕೆ ಅಂಗಲಾಚಿ ಅಮೆರಿಕದ ಮೊರೆ ಹೋಗಿತ್ತು. ಈ ಎಲ್ಲ ಬೆಳವಣಿಗೆಗಳ ನಡುವೆ ಕದನ ವಿರಾಮ ಘೋಷಣೆಯಾಗಿದೆ. ಅಮೆರಿಕದ ಮಧ್ಯಸ್ಥಿಕೆಯಲ್ಲಿ ವಾರ್ಗೆ ಬ್ರೇಕ್ ಬಿದ್ದಿದೆ. ಪಹಲ್ಗಾಮ್ ಉಗ್ರ ದಾಳಿಗೆ ಪ್ರತೀಕಾರವಾಗಿ ಭಾರತೀಯ ಸೇನೆ ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ಪಾಕಿಸ್ತಾನಕ್ಕೆ ನುಗ್ಗಿತ್ತು. ಉಗ್ರರ ಅಡಗು ತಾಣಗಳ ಮೇಲೆ ಏರ್ ಸ್ಟ್ರೈಕ್ ಮಾಡಿದ್ದ ಭಾರತೀಯ ಸೇನೆ 100ಕ್ಕೂ ಹೆಚ್ಚು ಉಗ್ರರನ್ನ ಕೊಂದು ಹಾಕಿತ್ತು. ಆದ್ರೆ ನಾವು ಉಗ್ರರ ಪೋಷಕರಲ್ಲ, ನಮಗೂ ಪಹಲ್ಗಾಮ್ ದಾಳಿಗೆ ಸಂಬಂಧವಿಲ್ಲ ಅಂತಾನೆ ನವರಂಗಿ ಆಟವಾಡ್ತಿದ್ದ ಪಾಕಿಸ್ತಾನ ಭಾರತ ಉಗ್ರರ ಮೇಲೆ ಏರ್ ಸ್ಟ್ರೈಕ್ ಮಾಡ್ತಿದ್ದಂತೆ ಕದನ ವಿರಾಮ ಉಲ್ಲಂಘನೆ ಮಾಡಿತ್ತು. ಬೆಳವಣಿಗೆಗಳ ಬೆನ್ನಲ್ಲೇ ಭಾರತ ಸಿಂಧೂ ನದಿ ನೀರಿನ ಒಪ್ಪಂದವನ್ನ ಅಮಾನತು ಮಾಡಿತು. ಪಾಕ್ ಜೊತೆಗಿನ ಎಲ್ಲ ಆರ್ಥಿಕ ವ್ಯವಹಾರಗಳಿಗೆ ಬ್ರೇಕ್ ಹಾಕಿತ್ತು. ಆದ್ರೆ ಯುದ್ಧ ಅಂತ ಹಪಹಪಿಸ್ತಿದ್ದ ಪಾಕಿಸ್ತಾನ ನಾವು ಭಾರತದ ಮೇಲೆ ಪ್ರತೀಕಾರ ತೀರಿಸಿಕೊಳ್ತೀವಿ ಅಂತ 500ಕ್ಕೂ ಹೆಚ್ಚು ಡ್ರೋನ್ಗಳನ್ನ ಹಾರಿಸಿ ಯುದ್ಧಕ್ಕೆ ಆಹ್ವಾನ ನೀಡಿತ್ತು. ಕಾಲ್ಕೇರಿದು ಯುದ್ಧಕ್ಕೆ ಬಂದ ಪಾಕ್ಗೆ ಭಾರತೀಯ ಸೇನೆ ತಕ್ಕ ಪ್ರತ್ಯುತ್ತರ ನೀಡಿತು. ಪಾಕಿಸ್ತಾನದ ಸೇನಾ ಭದ್ರತೆಯನ್ನೇ ಅಲುಗಾಡಿಸಿತ್ತು. ಭಾರತವನ್ನ ಎದುರು ಹಾಕಿಕೊಂಡು ಬದುಕುವುದು ಕಷ್ಟ ಅನ್ನೋದನ್ನ ಅರಿತ ಪಾಕಿಸ್ತಾನ ಚೀನಾ, ಅಮೆರಿಕದ ಮೊರೆ ಹೋಗಿತ್ತು. ಭಾರತದ ದಾಳಿಯಿಂದ ನಮ್ಮನ್ನ ರಕ್ಷಿಸಿ ಅಂತ ಅಂಗಲಾಚಿ ಬೇಡಿಕೊಂಡಿತ್ತು. ಇದರ ಬೆನ್ನಲ್ಲೇ ಪಾಕಿಸ್ತಾನದ ಕಿವಿ ಹಿಂಡಿದ್ದ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಉಭಯ ರಾಷ್ಟ್ರಗಳ ನಡುವೆ ಮಧ್ಯಸ್ಥಿಕೆ ವಹಿಸಿದ್ರು. ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ಗೆ ಫೋನ್ ಮಾಡಿ ಭಾರತದ ಜೊತೆ ಯುದ್ಧ ಮಾಡುವ ಉದ್ದಟತನ ಬಿಟ್ಟು ತೆಪ್ಪಗಿದ್ರೆ ಸರಿ ಅಂತ ತರಾಟೆಗೆ ತೆಗೆದುಕೊಂಡಿದ್ದಾರೆ. ವಿದೇಶಾಂಗ ಸಚಿವ ಜೈಶಂಕರ್ಗೂ ಫೋನ್ ಮಾಡಿ ನಾವು ಭಾರತಕ್ಕೆ ಬೆಂಬಲ ಸೂಚಿಸಿದ್ರು, ಎರಡು ದೇಶಗಳ ನಡುವೆ ಶಾಂತಿ ನೆಲೆಸಬೇಕು, ನೇರ ಮಾತುಕತೆಯಿಂದ ಮಾತ್ರ ಇದು ಸಾಧ್ಯ, ಈ ಬಗ್ಗೆ ಒಂದು ನಿರ್ಧಾರಕ್ಕೆ ಬರುವಂತೆ ಮನವಿಯನ್ನ ಮಾಡಿಕೊಂಡಿದ್ರು. ಒಂದ್ ಕಡೆ ಗಡಿಯಲ್ಲಿ ಉದ್ವಿಗ್ನ ಸ್ಥಿತಿ. ಪಾಕಿಸ್ತಾನದಿಂದ ಡ್ರೋನ್ ದಾಳಿ ಬೆನ್ನಲ್ಲೇ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯಿತು. 3 ಸೇನಾ ಪಡೆಗಳ ಜೊತೆ ಸಭೆ ನಡೆಸಿದ ಮೋದಿ ಶಾಂತಿ ಬಗ್ಗೆ ಚರ್ಚೆ ನಡೆಸಿದ್ರು. ನಮ್ಮ ಹೋರಾಟ ಉಗ್ರರ ವಿರುದ್ಧ, ಭಯೋತ್ಪಾದನೆ ನಾವು ಯುದ್ಧ ಅಂತ ಪರಿಗಣಿಸ್ತೇವೆ ಅಂತ ಪ್ರಧಾನಿ ಮೋದಿ ಪಾಕಿಸ್ತಾನಕ್ಕೂ ಎಚ್ಚರಿಕೆಯ ಸಂದೇಶವನ್ನ ರವಾನಿಸಿದ್ದಾರೆ. ಈ ಸಂದೇಶ ಹೊರಬಂದ ಕೆಲವೇ ಹೊತ್ತಲ್ಲೇ ಕದನ ವಿರಾಮ ಘೋಷಣೆಯಾಗಿತ್ತು. ಇಷ್ಟೆಲ್ಲ ಬೆಳವಣಿಗೆ ನಡುವೆ ವಿಶ್ವದ ದೊಡ್ಡಣ್ಣ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತ ಪಾಕ್ ಸಂಘರ್ಷ ನಿಲ್ಲಿಸಲು ಎಂಟ್ರಿ ಆಗಿದ್ದಾರೆ. ಭಾರತ ಪಾಕಿಸ್ತಾನದ ನಡುವೆ ಮಧ್ಯಸ್ಥಿಕೆಗೆ ರೆಡಿ ಎಂದಿದ್ದ ಟ್ರಂಪ್ ಕೊನೆಗೂ ಪಾಕ್ಗೆ ಬುದ್ಧಿ ಹೇಳಿದ್ದಾರೆ. ಭಾರತ ಪಾಕಿಸ್ತಾನದ ನಡುವಿನ ಕದನಕ್ಕೆ ಬ್ರೇಕ್ ಬಿದ್ದಿದೆ ಅಂತ ಟ್ವೀಟ್ ಮೂಲಕ ಘೋಷಿಸಿದ್ದಾರೆ. ಏಪ್ರಿಲ್ 22ರ ನಂತರ ಪಹಲ್ಗಾಮ್ ದಾಳಿಯ ನಂತರ ಪಾಕಿಸ್ತಾನದ ಮೇಲೆ ಭಾರತ ಆರ್ಥಿಕ ಯುದ್ಧವನ್ನ ಸಾರಿತು. ಇದರಿಂದ ಪಾಕ್ಗೆ ಆರ್ಥಿಕ ಸಂಕಷ್ಟ ಎದುರಾಗಿತ್ತು. ವಾಯು ಪ್ರದೇಶ ಬಂದಾಗಿದ್ರಿಂದ ಪಾಕಿಸ್ತಾನ ಪತರಗುಟ್ಟಿತ್ತು. ಭಾರತ ಹಾರಿಸೋ ಮಿಸೈಲ್, ಡ್ರೋನ್ ತಡೆಯಲು ಪಾಕಿಸ್ತಾನದ ಬಳಿ ಆಗ್ಲಿಲ್ಲ. ಸಿಂಧೂ ನದಿ ಒಪ್ಪಂದ ಅಮಾನತು, ಪಾಕ್ ವೀಸಾ ಕ್ಯಾನ್ಸಲ್ ಸೇರಿದಂತೆ ರಫ್ತು ಮತ್ತು ಆಮದು, ಔಷಧಿ ರಫ್ತು ವ್ಯವಹಾರವನ್ನ ಭಾರತ ಬಂದ್ ಮಾಡಿತ್ತು. ಅರಬ್ಬಿ ಸಮುದ್ರದಲ್ಲೂ ವ್ಯಾಪಾರ ಸ್ಥಗಿತವಾಗಿತ್ತು. ಇದರಿಂದ ಪಾಕಿಸ್ತಾನಕ್ಕೆ ಉಸಿರುಗಟ್ಟುವ ವಾತಾವರಣ ಉಂಟಾಗಿತ್ತು. ಇದೆಲ್ಲದರ ಕಾರಣದಿಂದ ಪಾಕಿಸ್ತಾನ ಮಂಡಿಯೂರಿದೆ.
ವಿಶ್ವಮಟ್ಟದ ಮುಂದೆ ಪಾಕಿಸ್ತಾನ ಏಕಾಂಗಿಯಾಗಿದೆ. ಪಾಕಿಸ್ತಾನಕ್ಕೆ ಬೆಂಬಲ ಅನ್ನೋದಕ್ಕಿಂತ ಬದಲಾಗಿ ಭಾರತದ ವಿರೋಧ ಕಟ್ಟಿಕೊಳ್ಳಲು ಬೇರೆ ದೇಶಗಳು ಸಿದ್ಧವಿರಲಿಲ್ಲ. ಅಲ್ಲದೆ ಮುಸ್ಲಿಂ ರಾಷ್ಟ್ರಗಳು ಸೇರಿದಂತೆ ಭಾರತಕ್ಕೆ ಹಲವು ರಾಷ್ಟ್ರಗಳ ಬೆಂಬಲ ಇತ್ತು. ಭಾರತವನ್ನ ಎದುರು ಹಾಕಿಕೊಂಡು ಬದುಕು ಕಷ್ಟ ಅನ್ನೋದು ಪಾಕಿಸ್ತಾನಕ್ಕೆ ಅರಿವಾಗಿತ್ತು. ಹೀಗಾಗಿ ಪಾಕಿಸ್ತಾನ ಯುದ್ಧದಿಂದ ಹಿಂದೆ ಸರಿದಿದೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.